ಸರ್ ಅದು ನಟ ಗಜ ಅವರ ಕೊಲೆ ಪ್ರಕರಣದಲ್ಲಿ ಅದು ನಟ ಗಜ ಅವ್ರ ಕೊಲೆ ಪ್ರಕರಣ ಅಲ್ಲ, ಚಾಣಕ್ಯ ಸ್ವಾಮಿ ಕೊಲೆ ಪ್ರಕರಣ. ಪ್ರಶ್ನೆಗಳನ್ನ ನೆಟ್ಟಿಗೆ ಕೇಳು, ಆಮೇಲೆ ಹೆಡ್ಲೈನ್ಸ್ ಗಳು ಹಿಂಗೆ ಕಿತ್ತೋಗಿರ್ತಾರ ಆಗ್ತೀರ. ಅದೇ ಸರ್, ಚಾಣಕ್ಯ ಸ್ವಾಮಿ ಅವರ ಕೇಸ್ ನಲ್ಲಿ ನಟ ಗಜ ಅವರ ಬೇಲ್ ರದ್ದಾಗುತ್ತೆ ಅಂತ ಇಡೀ ರಾಜ್ಯದ ಜನ ಕಾತುರದಿಂದ ನಾವು ಕಾಯ್ತಾ ಇದ್ವಿ ಅಂತ ಹೇಳೋ ಜನಗಳನ್ನೆಲ್ಲ ಯಾಕೆ ಸೇರಿಸ್ತೀಯ? ಅದೇ ಸರ್, ನಾವು ಮಾತ್ರ ಕಾತುರದಿಂದ ಕಾಯ್ತಾ ಇದ್ವಿ, ರದ್ದಾಗ್ಲಿಲ್ಲ ಅಂತ ನಮ್ಗೆಲ್ಲ ಸ್ವಲ್ಪ ಉರಿತಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸಾಮಾಜಿಕ ಹಾಗೂ ಮಹಿಳಾ ಪರ ಹೋರಾಟಗಾರರಾದಂತಹ ಚಾಣಕ್ಯ ಸ್ವಾಮಿ ಅವರ ಕೇಸ್ ನಲ್ಲಿ ನಮ್ಮ ಇಲಾಖೆ ಹಾಗೂ ಸರ್ಕಾರ ಅವರಿಗೆ ನ್ಯಾಯ ಒದಗಿಸಿಕೊಡಲು ಶಕ್ತಿ ಮೀರಿ ಪ್ರಯತ್ನ ಪಡ್ತೀವಿ. ಹಲೋ ಸರ್, ಚಾಣಕ್ಯ ಸ್ವಾಮಿ ಅವರ ಕೇಸಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು, ಅದರ ಬಗ್ಗೆ ನಮ್ಮ ವಿರೋಧ ಇಲ್ಲ. ನಮ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಮೊನ್ನೆ ಸೌಕನ್ಯ ಅವರ ಕೇಸ್ ನಲ್ಲಿ ಮರು ತನಿಖೆ ಆಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಲಿರ್ಲಿಲ್ಲ. ಮೊನ್ನೆ ರಾಜಕಾರಣಿ ಮೇಲೆ ಪೋಕ್ಸೋ ಕೇಸ್ ಆಯ್ತಲ್ಲ, ಅದಕ್ಕೆ ಹೈಕೋರ್ಟ್ ಜಾಮೀನ್ ಕೊಟ್ಟಾಗ ಅದನ್ನ ಪ್ರಶ್ನೆ ಮಾಡಿ ನೀವು ಮೇಲ್ಮನವಿ ಹೋಗ್ಲಿಲ್ಲ. ಜನಸಾಮಾನ್ಯರ ಕೇಸ್ಗಳಲ್ಲಿ ಅವರಿಗೆ ನ್ಯಾಯ ಕೊಡಿಸೋದಿರ್ಲಿ, ಅವರು ಕಂಪ್ಲೇಂಟ್ ಕೊಡಕ್ ಬಂದಾಗ FIR ಹಾಕಕ್ಕೆ ಅವ್ರಿಗೆ ಎಷ್ಟು ಕಾಟ ಕೊಡ್ತೀರಾ? ಈ ಕೇಸಲ್ಲಿ ಇಷ್ಟು ಕಾಳಜಿ, ಇಷ್ಟು ಆಸಕ್ತಿ ಇರೋದು ಬೇರೆ ಕೇಸ್ಗಳಲ್ಲಿ ಯಾಕಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಮುಖ ಹೆಂಗ್ ನೋಡ್ತೀಯ? ಈ ತರ ಲಾಜಿಕಲ್ ಕ್ವಶನ್ಗೆಲ್ಲ ಅವರಿಂದ ಆನ್ಸರ್ ಬರಲ್ಲ. ನೀನ್ ಯಾವ್ದಾದ್ರು ಹಣಕಾಸು ಪ್ರಶ್ನೆ ಇಟ್ಟಿರ್ತೀಯಲ್ಲ, ಅದನ್ನ ಕೇಳ್ಸಾಯಿ. ಚಾಣಕ್ಯ ಸ್ವಾಮಿ ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡ್ಬೇಕನ್ನೋ ವಿಚಾರ What you people are doing